ನಾನು ಅಮ್ಮನ ವ್ಯಾಮಿಟ್ ಸೌಂಡ್ನಿಂದ ನನ್ನ ರೂಮ್ನಿಂದ ಓಡಿ ಬಂದೆ. ಪಾಪ ಅಮ್ಮ ಸುಸ್ತಾಗಿ ಮಂಚದಲ್ಲಿ ಬಿದ್ದಿದ್ಲು. ನಾನು ಬೇಗ ಹೋಗಿ ನೀರು ತಂದು ಕೊಟ್ಟೆ. ಅಮ್ಮ ಸ್ವಲ್ಪ ಕುಡಿದು ಬೇಗ ಗ್ಲಾಸನ್ನು ನನ್ನ ಕೈಗೆ ಕೊಟ್ಟಿದ್ರು. ಅಮ್ಮನಿಗೆ ಸ್ವಲ್ಪ ದಿನದಿಂದ ಹುಷಾರಿರಲಿಲ್ಲ. ನಾನು ಇದೇ ಚಿಂತೆಯಲ್ಲಿದ್ದೆ. ಅಮ್ಮನ ಹತ್ರ ಹೇಳ್ತಾ ಇದ್ದೆ, ನಡಿ ಡಾಕ್ಟರ್ ಹತ್ರ ಹೋಗೋಣ ಅಂತ. ಆದರೆ ಅಮ್ಮ ನಿರಾಕರಿಸ್ತಿದ್ರು. ನಾನು ಅಮ್ಮ ಇವತ್ತೇನೇ ಆಗಲಿ ಡಾಕ್ಟರ್ ಹತ್ರ ಹೋಗಿ ಬರೋಣ ಅಂತ ಹೇಳ್ತಾ ಇದ್ದೆ. ಆದರೆ ಅಮ್ಮ ಕೈಯಿಂದ ಬೇಡ ಅಂತ ಹೇಳ್ತಾ ಇದ್ರು. ಅವ್ರು ಎಷ್ಟು ಸುಸ್ತಾಗಿತ್ತು ಅಂದರೆ ಅವ್ರ ಬಾಯಿಂದ ಮಾತು ಕೂಡ ಹೊರಗಡೆ ಬರ್ತಾ ಇರಲಿಲ್ಲ. ಅಷ್ಟರಲ್ಲಿ ಅಪ್ಪ ಬಂದರು. ಅಪ್ಪನ ಹತ್ರ ಹೇಳ್ದೆ, ಅಪ್ಪ ನೋಡಿ ಅಮ್ಮನ ಆರೋಗ್ಯ ಸೇರಿಲ್ಲ, ಆಸ್ಪತ್ರೆಗೆ ಹೋಗು ಅಂದರೆ ಬೇಡ ಅಂತ ಇದ್ದಾಳೆ. ಆಗ ಅಪ್ಪ ಅಮ್ಮನ ಮುಖ ನೋಡಿ ಸುಮ್ಮನೆ ಆದರು ಮತ್ತು ಹೊಟ್ಟೋದ್ರು. ನಾನು ಅಪ್ಪನ ಹಾಗೆ ಮಾಡಿದ್ದು ನೋಡಿ ಆಶ್ಚರ್ಯ ಆಯಿತು. ಅಪ್ಪ ಇಷ್ಟಿನ ತನಕ ಅಪ್ಪ ಒಂದು ಸಲನ ಅಮ್ಮನಿಗೆ ಹುಷಾರಿಲ್ಲ ಅಂದರೆ ಹೀಗೆ ಮಾಡಿರಲಿಲ್ಲ, ಈಗ ಹೇಗೆ ಅಂತ. ಅಮ್ಮ ಒಂದೊಂದು ಸಲ ಸರಿಯಾಗಿರ್ತಾ ಇದ್ಲು, ಒಂದೊಂದು ಸಲ ತುಂಬ ವ್ಯಾಮಿಟ್ ಮಾಡಿ ಮಾಡಿ ಸುಸ್ತಾಗ್ತಿದ್ಲು. ಅದರಲ್ಲೂ ಬೆಳಗ್ಗೆ ಎದ್ದ ತಕ್ಷಣ ಯಪ್ಪ ವ್ಯಾಮಿಟ್ ಮಾಡಿ ಮಾಡಿ ನನಗೆ ನೋಡಿಯೇ ಸುಸ್ತಾಗ್ತಾಯಿತ್ತು. ಅದರಲ್ಲೂ ಅಮ್ಮ ಕಿಚನಲ್ಲಿ ಕೆಲಸ ಮಾಡಬೇಕಾದ್ರೆ ಅಲ್ಲಿಯ ಸ್ಮೆಲ್ನಿಂದ ಹೊರಗಡೆ ಓಡಿ ಬರ್ತಾಯಿದ್ಲು. ನಾನು ಅಮ್ಮನ ಕಂಡು ಮತ್ತೆ ನಡಿ ಆಸ್ಪತ್ರೆಗೆ ಹೋಗೋಣ ಅಂತ ತಲೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಹೆಸರು ದೀಪ್ತಿ. ನನ್ನ ಅಪ್ಪ ಅಮ್ಮನಿಗೆ 4 ಮಕ್ಕಳಿದ್ರು. ಅದರಲ್ಲಿ 2 ಹುಟ್ಟಿದಾಗಲೇ ಸತ್ತೋದ್ರು. ಮತ್ತು ನಾನು ನನ್ನ ತಮ್ಮನೇ ಇದ್ದದ್ದು. ನನಗೆ 23 ವರ್ಷ ಆಗಿತ್ತು. ನನ್ನ ತಮ್ಮನಿಗೆ 12 ವಯಸ್ಸಾಗಿತ್ತು. ನನ್ನ ಅಪ್ಪನಿಗೆ ನನ್ನ ಓದಿಸಲು ತುಂಬ ಇಷ್ಟ ಇತ್ತು. ಅದಕ್ಕೆ ನನ್ನ MA ತನಕ ಓದಿಸಿದ್ರು. ನಾನು ಮನೆಯಲ್ಲೇ ಇದ್ದೆ. ನಾನು ಕಾಲೇಜ್ಗೆ ಹೋಗೋದ್ರಿಂದ ನಾನು ಬಾಕಿ ಕೆಲಸ ಎಲ್ಲ ಮಾಡ್ತಾಯಿದ್ದೆ. ಆದರೆ ಕಿಚನಲ್ಲಿ ಅಡುಗೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ನನ್ನ ಅಮ್ಮನಿಗೆ ಮಕ್ಕಳು ಅಂದರೆ ತುಂಬ ಇಷ್ಟ, ಅದರಲ್ಲೂ ಗಂಡು ಮಕ್ಕಳು ಅಂದರೆ ತುಂಬ ಇಷ್ಟ. ಅವರಿಗೆ ಗೊತ್ತಿತ್ತು ಹೆಣ್ಮಕ್ಳು ಯಾವಾಗಿದ್ರು ಗಂಡನ ಮನೆಗೆ ಅಂತ. ಗಂಡು ಮಕ್ಕಳು ಆದರೆ ಕೊನೆ ತನಕ ನನ್ನ ನೋಡ್ಕೊಂಡಿರ್ತಾರೆ ಅಂತ. ಆದರೆ ದೇವರ ನಿರ್ಧಾರದಿಂದ ಏನು ಮಾಡೋಕ್ಕಾಗುತ್ತೆ. ನಮ್ಮಪ್ಪ ಸರ್ಕಾರಿ ನೌಕರಿ ಮಾಡ್ತಾಯಿದ್ರು. ನನಗೇನು ಕಮ್ಮಿ ಇರಲಿಲ್ಲ. ಎಲ್ಲ ಅದರಲ್ಲೂ ನಾವು ಹೆಚ್ಚಾಗಿದ್ವಿ. ನನ್ನ ಮದುವೆ ನನ್ನ ಅಮ್ಮನ ತಮ್ಮನ ಮಗನ ಜೊತೆ ನಿಶ್ಚಯ ಆಗಿತ್ತು. ಇದು ನನ್ನ ಅಪ್ಪ ಅಮ್ಮನೇ ನಿರ್ಧಾರ ಮಾಡಿದ್ದು. ಆ ಹುಡುಗ ನನ್ನ ಇಷ್ಟಪಡ್ತಿದ್ದ. ಅದು ನನಗೆ ಈ ವಿಷಯದ ಬಗ್ಗೆ ಗೊತ್ತಿರಲಿಲ್ಲ. ನಾವಿಬ್ಬರು ಯಾವತ್ತೂ ಮಾತಾಡಲಿಲ್ಲ ಒಟ್ಟಾಗಿ, ಅಥವಾ ಆ ಥರ ಏನೂ ನಮ್ಮಿಬ್ಬರ ಮಧ್ಯೆ ಇರಲಿಲ್ಲ. ಅವನು ಚೆನ್ನಾಗಿ ಓದಿ ಒಂದು ಬಿಸ್ನೆಸ್ ಮ್ಯಾನ್ ಆಗಿದ್ದ. ಯಾವಾಗಲೂ ಒಂದೊಂದು ಸಲ ಅವ್ರ ಅಪ್ಪ ಅಮ್ಮನ ಜೊತೆ ನಮ್ಮ ಮನೆಗೆ ಬರ್ತಾಯಿದ್ದ. ನಾನು ಅವನ ಅಪ್ಪನ ಜೊತೆ ಮಾತಾಡಿ ಕಿಚನ್ಗೆ ಹೋಗ್ತಿದ್ದೆ. ನನಗೆ ಅವರ ಅಮ್ಮ ಬಂದು ನನ್ನ ಮದುವೆ ಬಗ್ಗೆ ಕೇಳಿದ್ದಕ್ಕೆ ಗೊತ್ತಾಯಿತು ವಿಜೇಂದ್ರ ನನ್ನ ಇಷ್ಟಪಡ್ತಾ ಇದ್ದಾನೆ ಅಂತ. ನನಗೆ ಇದರಲ್ಲಿ ಖುಷಿ ಇತ್ತು. ಅವನ ಇಷ್ಟದಿಂದ ನಾನು ಅವನ ಜೊತೆ ಮದುವೆ ಆಗ್ತಿದ್ದೀನಿ ಅಂತ. ಯಾಕೆಂದರೆ ನಾನು ಅನ್ಕೋತಿದ್ದೆ ಮದುವೆ ಸಂಬಂಧದಲ್ಲಿ ಇಬ್ಬರು ಕಡೆಯಿಂದ ಪ್ರೀತಿ ಇದ್ರೇ ಒಳ್ಳೆಯದು ಅಂತ. ವಿಜೇಂದ್ರನ ಅಮ್ಮ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದರು. ಅವ್ರು ಸ್ವಲ್ಪ ಸೈಲೆಂಟ್ ಆಗಿದ್ದರು. ಅಷ್ಟು ದುಡ್ಡು ಇದ್ದರೂ ಸಹ ಸಿಂಪಲ್ ಆಗೇ ಇರ್ತಾಯಿದ್ರು. ಎಲ್ಲಿಗೂ ಹೆಚ್ಚು ಹೋಗಿ ಬರ್ತಾ ಇರಲಿಲ್ಲ. ಆದರೆ ಅವಳಿಗೆ ಈ ಸಂಬಂಧದಲ್ಲಿ ಖುಷಿ ಇತ್ತು. ಏಕೆಂದರೆ ನಾನು ಅವರ ಥರನೇ ಇದ್ದೆ, ಸೈಲೆಂಟಾಗಿ ಎಲ್ಲಿಗೂ ಹೋಗಿ ಬರ್ತಾ ಇರಲಿಲ್ಲ. ಎಲ್ಲಿಗಾದರೂ ಹೋಗಬೇಕು ಅಂದರೆ ಅಪ್ಪ ಅಮ್ಮನೇ ಹೋಗಿ ಬರ್ತಾಯಿದ್ರು. ಅಲ್ಲಿ ನನ್ನ ಮಾವ ದುಬೈಯಲ್ಲಿ ಕೆಲಸ ಮಾಡ್ತಾ ಇದ್ದದ್ದು. ಅವ್ರು ಸ್ವಲ್ಪ ದಿನಗಳು ಆದಮೇಲೆ ಬಂದು 1 ತಿಂಗಳು ಮಾತ್ರ ಟೈಮ್ ಇರೋದು, ಮತ್ತೆ ಹೋಗಬೇಕು. ಅಷ್ಟರಲ್ಲಿ ಮಗನ ಮದುವೆ ಮಾಡಿ ಹೋಗಬೇಕು ಅಂತ ಹೇಳ್ತಾಯಿದ್ರು. ಹಾಗೆ ಒಪ್ಕೊಂಡ್ರು. ಈಗೀಗ ಅಮ್ಮನ ವ್ಯಾಮಿಟ್ ಸ್ವಲ್ಪ ಕಮ್ಮಿನೇ ಆಗಿತ್ತು. ಆದರೆ ಏನೋ ಗೊತ್ತಿಲ್ಲ, ಅಮ್ಮನ ಹೊಟ್ಟೆ ಸ್ವಲ್ಪ ದಪ್ಪ ಆಗ್ತಾಯಿತ್ತು. ಒಂದೊಂದು ಸಲ ತಲೆ ಸುತ್ತಿ ಬಿದ್ದು ಹೋಗ್ತಾಯಿದ್ರು. ನನಗೆ ತುಂಬ ಟೆನ್ಷನ್. ಇನ್ನು ಸ್ವಲ್ಪ ದಿನದಲ್ಲಿ ಮದುವೆ ಆಗಿ ಹೋಗ್ತೀನಿ. ಇನ್ನು ಅಮ್ಮನ ಸ್ಥಿತಿ ಹೀಗೆ. ನಾನೇ ಬಲವಂತವಾಗಿ ಆಟ ಕರೆಸಿ ಶಾಪಿಂಗ್ಗೆ ಹೋಗಬೇಕು ಅಂತ ಡಾಕ್ಟರ್ ಹತ್ರ ಕರ್ಕೊಂಡೋದೆ. ಅಮ್ಮ ಅಲ್ಲಿ ನೋಡಿ ಶಾಕ್ ಆದರು. ಆದರೆ ಏನು ಮಾಡೋಕ್ಕಾಗಲ್ಲ. ಹಾಗೆ ಹೋದ್ವಿ. ಅಮ್ಮ ಏನು ಹೇಳ್ತಾ ಇರಲಿಲ್ಲ. ನಾನೇ ಎಲ್ಲ ಡಾಕ್ಟರ್ ಹತ್ರ ಹೇಳ್ತಾ ಇದ್ದೆ. ಆಗ ಸ್ವಲ್ಪ ಟೆಸ್ಟ್ ಮಾಡಿಸಿದ್ರು. ಮತ್ತು ಹೇಳೋದನ್ನು ಕೇಳಿ ನನಗೆ ಶಾಕ್ ಆಯಿತು. ಏನು, ಅಮ್ಮ ಪ್ರೆಗ್ನೆಂಟಾ? ಹಾಂ. ನಾನು ಒಂದು ಕಡೆ ಅಮ್ಮನ ಮುಖ ನೋಡಿಕೊಂಡು ಇನ್ನೊಂದು ಕಡೆ ಡಾಕ್ಟರ್ ಮುಖ ನೋಡೋದು ಮಾಡ್ತಾಯಿದ್ದೆ. ಮತ್ತು ಹೊರಗಡೆ ಬಂದ್ವಿ. ಆದರೆ ನಾನು ಅಮ್ಮನ ಹತ್ರ ಮಾತಾಡ್ತಾನೆ ಇರಲಿಲ್ಲ. ಅಮ್ಮ ಮಾತಾಡೋಕ್ಕೆ ಬಂದರು, ಆದರೆ ನಾನು ಮುಖ ತಿರ್ಸ್ಕೊಂಡಿದ್ದೆ. ಮನೆಗೆ ಹೋದ್ವಿ. ನನ್ನ ಮನಸ್ಸಲ್ಲಿ ಏನು ಇನ್ನು 2 ತಿಂಗಳಲ್ಲಿ ನನ್ನ ಮದುವೆ. ಇಲ್ಲಿ ಅಮ್ಮ ನೋಡಿದ್ರೆ ಮಗು ಹೇರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅಮ್ಮನ ಹತ್ರ ಅಮ್ಮ ಈಗ ಮಗು ಬೇಕಾ, ನೀನು ತೆಗೆಸ್ಬಿಡು ಅಂತ ಹೇಳಿದೆ. ಆಗ ಅಮ್ಮ ಏನು ಹೇಳ್ದೆ ಒಳಗಡೆ ಹೊಟ್ಟೋದ್ರು. ನಾನು ಅಯ್ಯೋ ಎಲ್ಲರೂ ಏನು ಅಂದ್ಕೊಳ್ಳಲ್ಲ ನನ್ನ ಗಂಡನ ಮನೆಯವರು ಅಂತ. ಆದರೆ ನನ್ನ ಅಪ್ಪ ಅಮ್ಮನಿಗೆ ಇದ್ರ ಬಗ್ಗೆ ಟೆನ್ಷನ್ನೇ ಇರಲಿಲ್ಲ. ನಾನು ಅಪ್ಪ ಬಂದಾಗ ನೋಡಿದೆ. ಅಪ್ಪ ನನ್ನ ನೋಡಿ ತಲೆ ಬಗ್ಗಿಸಿ ಹೊಟ್ಟೋದ್ರು. ನಾನು ಹೆಚ್ಚಾಗಿ ಹೊರಗಡೆ ಇರ್ತಾ ಇರಲಿಲ್ಲ. ಅಮ್ಮನ ಜೊತೆ ಮಾತಾಡ್ತಾನೆ ಇರಲಿಲ್ಲ. ನನಗೆ ನನ್ನ ಮದುವೆ ಬಗ್ಗೆ ಒಂದು ಎಕ್ಸೈಟ್ಮೆಂಟೇ ಇರಲಿಲ್ಲ. ನಾನು ಈ ಟೆನ್ಷನಲ್ಲೇ ಇದ್ದೆ. ನಾನು ಸರಿಯಾಗಿ ಶಾಪಿಂಗ್ ಕೂಡ ಮಾಡಿರಲಿಲ್ಲ. ಅಪ್ಪ ನನ್ನ ಕಳಿಸಿದ್ದೆ. ಅಪ್ಪ ತಮ್ಮನನ್ನು ಕರ್ಕೊಂಡೋಗಿ ಬಂದಿದ್ದರು. ಹಾಗೆ ಮದುವೆ ದಿನ ಬಂತು. ಎಲ್ಲ ಗೆಸ್ಟ್ ಬೇರೋರು ಸ್ಟಾರ್ಟ್ ಮಾಡಿದ್ರು. ನನಗೆ ಅನಿಸ್ತಾ ಇತ್ತು ಅಮ್ಮನಿಗೆ 9 ತಿಂಗಳು ಆಗಿತ್ತು ಅಂತ. ಎಲ್ಲರೂ ಅಮ್ಮನ ಹತ್ರ ಕೇಳ್ತಾಯಿದ್ರು, ಏನು ಮಗಳಿಗೆ ಇನ್ನೇನು ಮಕ್ಕಳಾಗುತ್ತೆ, ಇನ್ನು ನೀನು ಮಕ್ಕಳನ್ನೇ ಹೇರ್ತಾ ಇದ್ದೀಯಾ ಅಂತ ತಮಾಷೆ ಮಾಡ್ತಾಯಿದ್ರು. ಅಮ್ಮ ಅದನ್ನು ನಗಾಡ್ಕೊಂಡು ಅದು ಇದು ಹೇಳಿ ಸುಮ್ಮನೆ ಆಗ್ತಾಯಿದ್ರು.
ಅಮ್ಮ ಆ ಹೊಟ್ಟೆ ಹಿಡ್ಕೊಂಡು ಸ್ವಲ್ಪ ಕೆಲಸ ಮಾಡ್ತಾಯಿದ್ರು, ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ರು. ನಾನು ಹೆಚ್ಚಾಗಿ ರೂಮಲ್ಲೇ ಇರ್ತಿದ್ದೆ. ಅಮ್ಮ ಮಾತಾಡೋಕ್ಕೆ ಬರ್ತಾಯಿದ್ರು, ಆದರೆ ನಾನು ಮಾತಾಡ್ತಿರ್ಲಿಲ್ಲ. ಹಾಗೆ ಮದುವೆ ದಿನ ಬಂತು, ಆದರೆ ನಾನು ತುಂಬ ಅಳುತ್ತಾ ಹೋದೆ. ಆದರೆ ಕೊನೆಗೂ ಅಮ್ಮನ ಹತ್ರ ಸರಿಯಾಗಿ ಮಾತಾಡಲಿಲ್ಲ. 2 ದಿನ ಆದಮೇಲೆ ನನ್ನ ಶಾಸ್ತ್ರ ಇತ್ತು. ಆದರೆ ಎಲ್ಲ ಗೆಸ್ಟ್ ಅದನ್ನು ಇನ್ವೈಟ್ ಮಾಡಿದ್ವಿ. ಅವರು ಒಬ್ರೊಬ್ಬರಾಗಿ ಬರ್ತಾಯಿದ್ರು. ಆದರೆ ಅಪ್ಪನ ಫೋನ್ ಮಾಡಿ ಅವಳಿಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗಿದೆ, ಬರೋಕ್ಕಾಗಲ್ಲ ಅಂತ ಹೇಳಿದರು. ಆದರೆ ಫಂಕ್ಷನ್ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಹಾಗೆ ಫಂಕ್ಷನ್ ಆಗ್ತಾಯಿತ್ತು. ಆದರೆ ಎಲ್ಲರ ಬಾಯಲ್ಲೂ ಇದೇ ಮಾತು, ಹುಡುಗಿ ಮದುವೆ ಸಮಾರಂಭ, ಆದರೆ ಅವಳ ಅಮ್ಮ ಇನ್ನೂ ಮಕ್ಕಳು ಹೆರ್ತಾ ಇದ್ದಾಳೆ ಅಂತ. ನನಗೆ ಇನ್ನೂ ಕೋಪ ನೆತ್ತಿಗೇರಿತ್ತು. ಅಮ್ಮನಿಗೆ ಇದೇ ದಿನ ಬೇಕಿತ್ತಾ ಹೇರೋದಕ್ಕೆ? ಇವತ್ತೊಂದು ದಿನ ಆದಮೇಲೆ ಆದರೆ ಆಗ್ತಾ ಇರಲಿಲ್ವಾ ಹೇರೋದಕ್ಕೆ ಅಂತ. ಅಲ್ಲಿ ಸುಮಾರು ಜನರಿಗೆ ಗೊತ್ತಿರಲಿಲ್ಲ. ಆದರೆ ಇವತ್ತು ಎಲ್ಲರಿಗೂ ಗೊತ್ತಾಗಿತ್ತು. ಒಬ್ಬರು ಗೊತ್ತಿದ್ದರು ನನ್ನ ಹತ್ರ ಬಂದು ಕೇಳ್ತಾಯಿದ್ರು, ನಿನ್ನ ಅಪ್ಪ ಅಮ್ಮ ಯಾಕೆ ಬಂದಿಲ್ಲ ಅಂತ. ಆಗ ನಾನು ಹುಷಾರಿಲ್ಲ ಅಂತ ಹೇಳಿ ಒಪ್ಪಿಸ್ತಿದ್ದೆ. ಎಲ್ಲ ಮುಗೀತು. ಅಷ್ಟರಲ್ಲಿ ನನ್ನ ಅಪ್ಪನಿಗೆ ಕಾಲ್ ಬಂತು. ನನ್ನ ಅಪ್ಪ ಅಮ್ಮನಿಗೆ ಹೆಣ್ಣು ಮಗು ಆಗಿತ್ತು ಅಂತ ಕಾಲ್ ಮಾಡಿ ಹೇಳಿದ್ರು. ಅತ್ತೆ ಮತ್ತು ಮಾವ ಹೋಗಲು ರೆಡಿ ಆಗ್ತಾಯಿದ್ರು. ನನ್ನ ಬಾ ಅಂತ ಕೂಗಿದ್ರು. ಆದರೆ ನಾನು ಬರಲ್ಲ ಅಂದೆ. ಆಗ ಯಾಕೆ ಅಂದರು. ನನಗೆ ಇಷ್ಟ ಇಲ್ಲ ಅಂದೆ. ಆಗ ಅತ್ತೆಗೆ ಗೊತ್ತಾಯಿತು. ಆಗ ಅತ್ತೆ ಹೇಳಿದ್ರು, ಇದು ಅವ್ರ ಕೈಯಲ್ಲಿಲ್ಲ, ದೇವರು ಕೊಟ್ಟಾಗ ಮಕ್ಕಳನ್ನ ತೆಗಿಬೇಕು. ಯಾವುದೇ ಕಾರಣಕ್ಕೂ ಅವ್ರ ಮಕ್ಕಳನ್ನ ಕೊಳ್ಳಲು ನೋಡಲ್ಲ, ಅದು ಅವ್ರ ಕರುಳ ಬಳ್ಳಿಯಾಗಿರುತ್ತೆ. ಇದು ಅವ್ರು ಬೇಕು ಅಂತಲೂ ಮಾಡಿಲ್ಲ. ಮೊದಲೆಲ್ಲ ಹೀಗೆ ಆಗ್ತಾ ಇದ್ದದ್ದು. ಮಕ್ಕಳು ಅಪ್ಪ ಅಮ್ಮ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗ್ತಾಯಿದ್ರು. ಆಗ ಮಕ್ಕಳು ದೊಡ್ಡವರಾಗಿ ಅವ್ರ ಮಕ್ಕಳು ಹೆರ್ತಾಯಿದ್ರು. ಆದರೆ ಎಕ್ಸಾಂಪಲ್ ಕೊಟ್ಟರು. ಆದರೆ ನನ್ನ ತಲೆಗೆ ಅಥವಾ ಮನಸ್ಸಿಗೆ ಏನಾಗಿತ್ತು ಗೊತ್ತಿಲ್ಲ. ನಾನು ಒಂದೇ ಹಠದಲ್ಲಿ ನಿಂತಿದ್ದೆ. ಹಾಗೆ ನಾನು ಹೋಗಲಿಲ್ಲ. ನನ್ನ ಅಮ್ಮ ಮನೆಗೆ ಬಂದು 40 ದಿನ ಆಗಿತ್ತು. ಆದರೂ ನಾನು ಹೋಗಿರಲಿಲ್ಲ. ಆದರೆ ಒಂದು ದಿನ ಅಪ್ಪನ ಫೋನ್, ಅಮ್ಮನಿಗೆ ತುಂಬ ಹುಷಾರಿಲ್ಲ, ಬೇಗ ಬನ್ನಿ ಅಂತ. ನನಗೆ ಅಮ್ಮನಿಗೆ ಹುಷಾರಿಲ್ಲ ಅಂದಾಗ ತುಂಬ ದುಃಖ ಆಯಿತು. ನಾನು ಬೇಗ ಹೋದೆ. ಅಮ್ಮ ಎಮರ್ಜೆನ್ಸಿಲಿ ಇದ್ದರು. ನನಗೆ ಆಗ ತುಂಬ ಪಶ್ಚಾತ್ತಾಪ ಆಯಿತು, ನಾನು ಯಾಕೆ ಹಾಗೆ ಮಾಡಿದೆ ಅಂತ. ನಾನು ಎಮರ್ಜೆನ್ಸಿ ರೂಮಲ್ಲಿ ಹೋಗಿ ಅಮ್ಮನನ್ನು ಅಪ್ಪಿಕೊಂಡು ಅಳ್ತಾ ಇದ್ದೆ, ಅಮ್ಮ ಕ್ಷಮಿಸ್ಬಿಡಮ್ಮ ಅಂತ. ಆದರೆ ಅಮ್ಮನಿಗೆ ಮಾತಾಡೋಕ್ಕಾಗ್ತಾ ಇರಲಿಲ್ಲ. ಡಾಕ್ಟರ್ ಹೇಳಿದರು ಅಮ್ಮನಿಗೆ ತುಂಬ ಟೆನ್ಷನ್ ತಗೊಂಡಿದ್ದಿದ್ರೆ ಹಾರ್ಟ್ ಅಟ್ಯಾಕ್ ಆಯಿತು ಅಂತ. ಹಾಗೆ ಅಮ್ಮ ಕೊನೆ ಉಸಿರು ಹೇಳಿದ್ರು. ಆಗ ಅಪ್ಪ ಹೇಳಿದ್ರು, ನೀನು ಎಷ್ಟೇ ಆಗಲಿ ನಮ್ಮ ಮುದ್ದಿನ ಮಗಳು, ನೀನು ಹೀಗೆ ಮಾಡಿದ್ರಿಂದ ಅಮ್ಮ ಯಾವಾಗಲೂ ಟೆನ್ಷನಿಂದ ಇದ್ಲು. ಹಾಗೆ ಡೆಲಿವರಿ ಆಗಿದ್ದಾಗಲೂ ಸರಿಯಾಗಿ ಊಟ ಮಾಡಿದೆ, ನಿದ್ದೆ ಮಾಡಿದೆ, ಟೆನ್ಷನಲ್ಲಿ ನಿನ್ನ ಬಗ್ಗೆನೇ ಹೇಳ್ತಾ ಇದ್ಲು ಅಂತ. ನನಗೆ ಆಗ ನಾನು ಮಾಡಿದ ತಪ್ಪಿನಿಂದ ನನ್ನ ಅಮ್ಮನನ್ನು ಕಳ್ಕೊಂಡೆ. ಅಯ್ಯೋ, ನಾನು ಹಾಗೆ ಮಾಡಿರಲಿಲ್ಲ ಅಂದರೆ ನನ್ನ ಅಮ್ಮ ಈಗ ನನ್ನ ಮುಂದೆ ಇರ್ತಾಯಿದ್ರು. ಈಗ ಅಮ್ಮನನ್ನು ನಾನು ನೋಡಬೇಕಾದದ್ದು. ಆದರೆ ಈಗ ನನಗೆ ನಾನೇ ಕ್ಷಮಿಸೋಕ್ಕಾಗ್ತಾ ಇಲ್ಲ. ನಾನು ಇದೇ ದುಃಖದಲ್ಲಿದ್ದೆ. ಮನೆಗೆ ಶವ ತಗೊಂಡು ಹೋದ್ವಿ. ಅಲ್ಲಿ ನಾನು ಅಳುತ್ತಾ ಕೂತಿದ್ದೆ. ಆಗ ಪಕ್ಕದ ಮನೆ ಆಂಟಿ, ತಗೋ ಮಗು ಅಳ್ತಾ ಇದೆ, ಸ್ವಲ್ಪ ಹಾಲು ತರ್ತೀನಿ ಅಂತ ಹೇಳಿದ್ರು. ಅದು ಚಿಕ್ಕ ಮಗು ಆಗಿತ್ತು. ಅಮ್ಮ ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾದ್ರೆ ಅವ್ರ ಹತ್ರ ಕೊಟ್ಟು ಹೋಗಿದ್ರು ಮಗುವನ್ನು. ಅವಳು ನೋಡಲು ನನ್ನ ಥರನೇ ಇದ್ಲು. ನಾನು ಅವಳನ್ನು ಎತ್ತಿ ಅಳುತ್ತಾ ಒಂದು ಹಣೆಗೆ ಮುತ್ತು ಕೊಟ್ಟೆ. ಹಾಗೆ ಅಮ್ಮಂದು ಅಂತ್ಯ ಸಂಸ್ಕಾರ ಆಯಿತು. ಆದರೆ ನಾನು ಮಾಡಿದ ತಪ್ಪು ನನ್ನ ಮನಸ್ಸಲ್ಲೇ ಇತ್ತು. ಹಾಗೆ ನಾನು ಧೃತಿನ ನೋಡ್ಕೋತಿದ್ದೆ. ಅವಳು ಸ್ವಲ್ಪ ದಿನ ಅಮ್ಮನ ನೆನಪಿನಲ್ಲೇ ಅಳ್ತಾ ಇದ್ಲು. ಆದರೆ ಸರಿಯಾದ್ಲು. ಅವಳು ನನ್ನೇ ಅಮ್ಮ ಅಂತ ತಿಳ್ಕೊಂಡಿದ್ಲು. ಹಾಗೆ ಅಲ್ಲೇ 3 ತಿಂಗಳಿದ್ದೆ. ಅಪ್ಪ ತಂಗಿ ತಮ್ಮನನ್ನು ನೋಡ್ಕೊಂಡು ಇದ್ದೆ. ಮತ್ತು ಗಂಡನ ಮನೆಯಿಂದ ಕರ್ಕೊಂಡು ಹೋಗೋಕ್ಕೆ ಬಂದರು ನನ್ನ. ಆಗ ಅಪ್ಪ ನನ್ನ ಹೋಗು, ನೀನು ನಿನ್ನ ಮನೆಯಲ್ಲಿ ಜೀವನ ಮಾಡು ಅಂತ ಹೇಳಿ ಕಳಿಸಿದ್ರು. ಆಗ ಅತ್ತೆ, ನೀವು ನಮ್ಮ ಜೊತೆನೇ ಇರಿ ನಮ್ಮ ಮನೇಲಿ ಅಂತ ಹೇಳಿದ್ರು. ಆದರೆ ನನ್ನ ಅಪ್ಪನಿಗೆ ಇಷ್ಟ ಇರಲಿಲ್ಲ. ಆದರೆ ಧೃತಿನ ನನ್ನ ಜೊತೆ ಕರ್ಕೊಂಡು ಹೋದೆ. ಅವಳನ್ನು ನನ್ನ ಮಗಳು ಥರ ನೋಡ್ಕೋತಿದ್ದೆ. ನನ್ನ ಗಂಡನ ಮನೆಯಲ್ಲಿ ಹಾಗೆ ನೋಡ್ಕೋತಿದ್ರು. ಸ್ವಲ್ಪ ದಿನ ಆದಮೇಲೆ ನಾನು ಪ್ರೆಗ್ನೆಂಟ್ ಆದೆ. ಆಗ ನನಗೆ ಗೊತ್ತಾಯಿತು ತಂದೆ ತಾಯಿಗೆ ಅವ್ರ ಮಕ್ಕಳು ಅಂದರೆ ಎಷ್ಟು ಅಮೂಲ್ಯ ಅಂತ. ಮತ್ತು ನಮ್ಮ ಅಮ್ಮನ ಜೊತೆ ಮಾಡಿದ್ದು. ಹಾಗೆ ನನಗೆ ಗಂಡು ಮಗು ಆಯಿತು. ನಾನು ಧೃತಿನ ನನ್ನ ತಂಗಿ ಥರ ಅಲ್ಲ, ನನ್ನ ಮಗಳು ಥರ ನೋಡ್ಕೊಂಡಿದ್ದೀನಿ. ನನ್ನ ಮನಸ್ಸಲ್ಲಿ ಈಗಲಾದರೂ ದೇವರು ಮತ್ತು ಅಮ್ಮ ನನ್ನ ಕ್ಷಮಿಸಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.